ತಿದ್ದುಪಡಿ ಆಗ್ತದೆ, ಗುಳುಬ್ ಆಗ್ತದೆ, ಏನು ಹೆಸರಿದ್ದೇನೆ ಇದ್ದ ಪ್ರೂಫ್ ಮಾಡ್ರಿ. ನಾನು ಅವಾಗ ಹೇಳಿ ರಾಜಕೀಯ ಬಿಟ್ಬಿಡ್ತೀನಿ. ನಾನೆಲ್ಲಾದ್ರು ಅದೇನು 0 ಅಲ್ಲೇನಪ್ಪ, 0 ಆಕ್ರಿ ಕೇಸ್ ಕೋರ್ಟಲ್ಲಿ ಮುಲಾಜಿದ್ದು ನನಗೆ ಸಂಬಂಧ ಇದೆಯಾ? 0 ನನ್ನ ಸಂಬಂಧ ಮಾಡಕ್ಕೆ ಹೋಗ್ತಾರೆ ಅಲ್ಲಿ. ಹೌದಪ್ಪ, ಒಕ್ಕಲಿಗರೆಲ್ಲ ಸಂಬಂಧಿಕರು, ಮಂಜುದೇ ಸಂಬಂಧಿಕರು, ನಮ್ಮ ರಮೇಶ್ ಕೂಡ ಸಂಬಂಧಿಕರ ಕೇಳ್ಕೊಬೇಕು. ಚೆನ್ನಾಗಿದೆ, ಯಾರ ಚೆನ್ನಾಗಿದ್ರಿ, ನಂಜೇಗೌಡ ನಮ್ಮ ಸಂಬಂಧಿಕರು ಅಂತೀವಿ, ನಮ್ಮ ರಮೇಶ್ ಕೂಡ ನನ್ನ ಸಂಬಂಧಿಕರ ಕೇಳ್ಕೊಳ್ತಾರೆ. ತಪ್ಪೇ ನಾವು ಹೇಳ್ಕೊಡಕ್ಕೆ ಸಂಬಂಧಿಕರಾದ್ರೆ ಸಂಬಂಧಿಕರು ರಿಯಲ್ ಎಸ್ಟೇಟ್ ಮಾಡ್ಬಾರ್ದ? ಅದು ಬೋಗಸ್ ಆಗಿದ್ರೆ ತಪ್ಪೇ ಅಲ್ವಾ? ಹಾಕ್ರಿ, ಕೋರ್ಟಲ್ಲಿ ಹಾಕ್ರಿ. ನಿಜ ಆದ್ರೆ ಸ್ನೇಹಿತನಾಗ್ಲಿ, ಸಂಬಂಧಿಕನಾಗ್ಲಿ, ಮಕ್ಕಳನ್ನಾಗ್ಲಿ, ಯಾರನ್ನಾಗ್ಲಿ ತಪ್ಪೇ ಅಲ್ವಾ? ನಾವೆಲ್ಲ ಅನುಭವಿಸೋ ಮರಿತೀವಲ್ಲ ನಿನ್ನ ಗಾಳಿ. ಅವತ್ತಿಂದ ಈ ಮಾಡಿ 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 ನೋಡ್ಕೊಂಡೆ ಬಂದ್ಬಿಟ್ಟಿದ್ವಲ್ಲಪ್ಪ. ಆಡಳಿತ ಮಂಡಳಿ ನಿರ್ದೇಶಕ ಅಮಾಯಕರಂತ, ಅಯ್ಯೋ ಪಾಪ ಅಂತ. ನಿನಗಿಂತ ತಾಕತ್ತಿರೋರು, ನಿನಗಿಂತ ಗೌರವ MLA ಆಗತ್ತ ಅರೇ ಇರೋರು ಅವರ ನಮ್ಮಲ್ಲಿ ನಿರ್ದೇಶಕರು. MV ಕೃಷ್ಣಪ್ಪನ ಮಗನು, ಕೇಂದ್ರ ಮಂತ್ರಿ MV ಕೃಷ್ಣಪ್ಪನ ಮಗ. ವಿಭಜನೆ ಆಗಿ ಸಪರೇಟ್ ಆದ್ಮೇಲೆ ಕೋಲಾರ ಅವತ್ತಿಂದ ಇವತ್ತುವರೆಗೂ ನಿರ್ದೇಶಕ, 2-3 ಸಾರಿ ಅಧ್ಯಕ್ಷ. ಈ ಸಂಸ್ಥೆ ಒಳ್ಳೆಯದನ್ನ ಬಯಸಂತವರು ಅವರು ಅಧ್ಯಕ್ಷ, ಅವರು ಅಮಾಯಕ. ಆಮೇಲೆ ನಮ್ಮ ಮುಳಬಾಗಿಲು ಡೈರೆಕ್ಟರ್ ನಾಗರಾಜಣ್ಣ, ಅವರು ಕೂಡ 2 ಸಾರಿ ಅಧ್ಯಕ್ಷರು, 4 ಸಾರಿ ನಿರ್ದೇಶಕರು. ಈ ಸಂಸ್ಥೆ ಬಗ್ಗೆ ಎದುರೇ ಕೂತ್ರೆ ಯೋಚನೆ ಮಾಡುತ್ತವರು, ಅವರ ಅಮಾಯಕ. ಒಬ್ಬ MD ಅವರು, ರಿಟೈರ್ಡ್ MD ಮತ್ತು ನಿರ್ದೇಶಕರು 2 ಸೆಕೆಂಡ್ ಟೈಮ್ ನಿರ್ದೇಶಕ ಕೆಲಸ ಮಾಡ್ತಾವೆ, ಅವರ ಅಮಾಯಕ. ಅವ್ರು ಇಲ್ಲಿ ಕೂತಲ್ಲ ಡೈರೆಕ್ಟರ್ ಗ್ರಾಜುಯೇಟ್ ರೀ, ಗೌರವತ್ತಾಗಿರೋರು, ರೆಸ್ಪೆಕ್ಟ್ ಆಗಿರೋರು, ಇವತ್ತು ಡೈರೆಕ್ಟರ್ ಆಗಿ ಬಂದವ್ರೆ. ಇವರೆಲ್ಲ ಅಮಾಯಕರ, ಇವರೆಲ್ಲ ಆರೋಗ್ಯ ಮಕ್ಕಳ. ಈ ಸಂಸ್ಥೆ ಒಳ್ಳೆಯ ಬಗ್ಗೆ ಯೋಚನೆ ಮಾಡುತ್ತವರು, ಸಂಸ್ಥೆ ಕಟ್ಟೋದಕ್ಕೆ ಏನ್ ಬೇಕಲ್ಲ ಮಾಡಂತ ನಿರ್ದೇಶಕರು ಕೂಡ ನಮ್ಮಲ್ಲಿ ಅವರೇನು ಕೂಡ ಗೊತ್ತಿಲ್ಲ. ನಿಮಗೆ ರೈತರ ಮನೇಲಿ ಇಟ್ಟಿದ್ದಪ್ಪ, ಮಸಾಜೆ ಗೊತ್ತಿಲ್ಲ ನನಗೆ. ನೀನೆಲ್ಲಿ ಹುಟ್ಟಿರೋದು? ನೀನು ರೈತರ ಮನೆಯಾಗಿ ಇಟ್ಟಿದ್ಯಾ ಪಾಪ. ಕೊಡಲಿ ಸೊಣ್ಣನವ್ರ ಮನೆಯಲ್ಲಿ ಅವ್ರ ತಾಯಿ ಹೋಗಿ ತುಂಬಾ ರೆಸ್ಪೆಕ್ಟ್ ನಾನು ಅವ್ರ ಬಗ್ಗೆ. ನನ್ನ ಮೊನ್ನೆ ಅವ್ರ ತಂದೆ ಹೋಗ್ತಿರೋದಾಗ ನಾನು ಎಲ್ಲೋ ಇದ್ದು ಮನೆಗೆ ಹೋದೆ. ನಾನು ಮಕ್ಕ ನೋಡಿ ನಮಸ್ಕಾರ ಮಾಡ್ತೀನಿ. ಸೊಣ್ಣಪ್ಪನವರು ಅವ್ರ ತಾಯಿ ದೇವ್ರಿಗಿದ್ದರು. ಅವರು ಚೆನ್ನಾಗಿದೆ, ಅವ್ರ ಮನೆಗೆ ಹೋದ್ರೆ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅವಾಗ್ಲಿಂದ ಆಗ್ತಾ ಇರಲಿಲ್ಲ, ತಂದೆ ತಾಯಿಗೆ ಆಗ್ತಾ ಇರಲಿಲ್ಲ. ನಾನು ಅದೆಲ್ಲ ನೆನಪು ಮಾಡ್ಕೋಬೇಕಾದ್ರೆ. ನೀನು ಹೋಗ್ಬಿಟ್ಟು ಮಸಾಜು, ಶೋಕಿ, ಎಂಜಾಯ್ ಎಲ್ಲ ನಿನಗೆ ಗೊತ್ತದೆ. ನಾನು ಒಬ್ಬ ಸಾಮಾನ್ಯ ರೈತರ ಮಗ, ನನ್ಗೆ ಗೊತ್ತದ ಮಸಾಜೇ ಗೊತ್ತಿಲ್ಲ. ಅದು ಪ್ರೂಫ್ ಮಾಡಪ್ಪ ನೋಡೋಣ, ಆಗಲಿ ಚಾಲೆಂಜ್ ಮಾಡಿ. ಮಸಾಜ್ ಏನಂತ ಪ್ರೂಫ್ ಮಾಡ ಅದು ನನ್ಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತಾಗಿದ್ದಲ್ಲ, ಅದು ನಿಮ್ಗೆ ರೂಢಿಯಾಗಿ. ಆಮೇಲೆ ಬೋಗಸ್ ಕಂಪ್ನಿ ಮಾಡ್ಕೊಂಡು ಅವಾಗಲೇ ಹೇಳಿದ್ವಿ, ನಮ್ಮಲ್ಲಿ ದುಡ್ಡು ಡ್ರಾ ಮಾಡೋದು ಅದು ನಮ್ಗೆ ಗೊತ್ತಿಲ್ಲ, ಅದೆಲ್ಲ ನಿನ್ಗೆ ಗೊತ್ತದೆ. ಬೋಗಸ್ ಕಂಪ್ನಿ ಮಾಡೋದು, ಬೋಗಸ್ ದಾಖಲೆ ಸೃಷ್ಟಿ ಮಾಡೋದು, ಬೋಗಸ್ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅದು ಹೊಸಕೋಟೆ ತಾಲೂಕಲ್ಲಿ ನಿನ್ಗೆ ಗೊತ್ತದೆ. ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದಂದ್ರೆ ತಾಲೂಕಿನ ಜನತೆಗೆ ಏನು ಕೊಟ್ಟವರ ಅವಕಾಶ, ಅದಕ್ಕೆ ಗೌರವ ನೆಟ್ಕೊಬೇಕು ಅನ್ನೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿ, ಅಲ್ಲಿ ಏನಾದ್ರು ಇದ್ದರೆ ದಾಖಲೆಗೆ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ಒಂದು ಕಡೆ ಅವ್ರು ನಮ್ಗಾಗಿದೆ ಅಂತಾರೆ, ಇನ್ನೊಂದು ಕಡೆ ಅದು ವಜಾ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ನನ್ನ ಅಧಿಕಾರಿಗಳ ಮುಖಾಂತರ ನಾನು ಅವರೇ ಸ್ಟಾರ್ಟ್ ಮಾಡೋದು ಹೇಳಿದ್ದೀನಿ. DC ಅವರು ಕೂಡ ತುಂಬಾ ಇಂಟ್ರೆಸ್ಟ್ ಆಗಿದೆ. ಸುರೇಶ್ ಕುಮಾರ್ ಅವರು ಕೂಡ ಮಾತಾಡಿದಂತೆ ನಾನು ಅದನ್ನು ಮಾತಾಡಿದ್ವಿ. ಇದನ್ನ ಪರ್ಸನಲ್ ತಗೊಂಡು ಹೋಗ್ತಾರೆ, ಇದನ್ನ ಕರೆಕ್ಟ್ ನೀವು ಫೈನಲ್ ರಿಪೋರ್ಟ್ ಕೊಡಬೇಕಾಗ್ತದೆ. DC ಅವರು ತುಂಬಾ ಆಸಕ್ತಿಯಿಂದ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ರಿಪೋರ್ಟ್ ಕ್ಲಿಯರ್ ಆದ್ಮೇಲೆ ನಾವು ಏನು ಅಂತ ಗೊತ್ತಾಗ್ತದೆ. ಬೈರೇಗೌಡರ ಬಗ್ಗೆ ಮಾತಾಡೋದು ಅವರೆಲ್ಲ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಇವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿ ತಗೊಂಡಂತ ಕಾರ್ಯಕ್ರಮವನ್ನು ತೀರ್ಮಾನಗಳು ದೇಶ ನೋಡ್ತಾ ಇದ್ದೀವಿ. ಒಳ್ಳೆ ಒಂದು ತೀರ್ಮಾನಗಳು ಇವತ್ತು ರೈತರ ಪರವಾಗಿ, ಆ ಇಲಾಖೆ ಪರವಾಗಿ ಕೊಡ್ತಾರೆ. ಅವ್ರ ಹತ್ರ ತಪ್ಪು ಮಾಹಿತಿಯನ್ನ ಹೇಳಿಸುತ್ತಿದ್ದಾರೆ ಅಂತ. ಯಾರು ಹೇಳಿಕೊಟ್ಟು ಹೇಳೋ ಲೆವೆಲ್ ಇರೋಲ್ಲ, ಅವ್ರದ್ದೇ ಅದು ಸ್ವಂತ ಬುದ್ಧಿ ಇದೆ. ಅವರು ಕೂಡ ಹೇಳುವ ಒಂದು ಮಾತು ಹೇಳಿದ್ರು, ನೋಡಿ ಈ ತರ ಮಾಹಿತಿ ಇದೆ, ಆದರೂ ಸಹಿತ ಇದು ತನಿಖೆ ಮಾಡಿ ಇದು ಡೇಟಸ್ ರಿಪೋರ್ಟ್ ಅನ್ನ ತಗೊಂಡಿದೆ ಅಂತ ಹೇಳಿದ್ದಾರೆ.